ಯೋಹನನ್ನು ಬರೆದ ಸುವಾರ್ತೆ 6ನೇ ಅಧ್ಯಾಯ 63ನೇ ವಾಕ್ಯ, ನಾನಾಡಿದ ಮಾತುಗಳು ಜೀವ ಮತ್ತು ಆತ್ಮವನ್ನು ತರುತ್ತೆ ಅಂತ ಯೇಸು ಸ್ವಾಮಿ ಹೇಳ್ತಿದ್ದಾರೆ. ಯೇಸು ಸ್ವಾಮಿಯ ಬಾಯಿಂದ ಬಂದಂತಹ ಪ್ರತಿಯೊಂದು ಮಾತುಗಳು ಕೇಳುವಂತಹ ಪ್ರತಿಯೊಬ್ಬರಲ್ಲೂ ಜೀವ ಮತ್ತು ಆತ್ಮವನ್ನು ತರುತ್ತೆ. ಯೆರೆಮೀಯನ ಗ್ರಂಥ 15ನೇ ಅಧ್ಯಾಯದಲ್ಲಿ, ತುಚ್ಛವಾದದನ್ನು ನಿನ್ನ ಬಾಯಿಂದ ತೊರೆದು ಬಿಟ್ಟರೆ ನಿನ್ನನ್ನು ಮರಳಿ ನನ್ನ ಸೇವೆಗೆ ಕರೆದುಕೊಳ್ಳುತ್ತೇನೆ. ನಿನ್ನ ಬಾಯಿ ನನ್ನ ಬಾಯಿಯಂತೆ ಆಗುವುದು. ನಿಮ್ಮ ಬಾಯಿಂದ ಅಸಹ್ಯವಾದದ್ದನ್ನು, ತುಚ್ಛವಾದದನ್ನು, ಕೆಲಸಕ್ಕೆ ಬಾರದವುಗಳನ್ನು ತೆಗೆದು ಬಿಟ್ಟರೆ, ಇತರರ ಬಗ್ಗೆ ಮಾತನಾಡೋದನ್ನು ಬಿಟ್ಟು ಬಿಟ್ಟರೆ, ದೇವರು ನಿಮ್ಮನ್ನು ಮರಳಿ ತನ್ನ ಕೆಲಸಕ್ಕಾಗಿ ತೆಗೆದುಕೊಳ್ಳುತ್ತಾರೆ. ಅವರ ಕೆಲಸ ಅಂದ್ರೆ ಏನು? ಇತರರಲ್ಲಿ ಜೀವ ಮತ್ತು ಆತ್ಮವನ್ನು ತುಂಬಿಸುವಂತ ವ್ಯಕ್ತಿಗಳನ್ನಾಗಿ ನಿಮ್ಮನ್ನು ಮಾರ್ಪಡಿಸಲು ದೇವರು ನಿಮ್ಮನ್ನು ತನ್ನ ಜೊತೆಯಲ್ಲಿ ಸೇರಿಸಿಕೊಳ್ಳುತ್ತಾರೆ. ನಿಮ್ಮ ಬಾಯಿ ದೇವರ ಬಾಯಿಯಂತೆ ಮಾರ್ಪಡುತ್ತೆ.